ಈ ಅಧಿಕಾರಶಾಹಿ ಜನ ಮಾಡಿದ್ದಾರೆ. ಇವತ್ತು ಯಾಕೆ ಮಾತನ್ನು ಮರಳಿ ಅಧಿಕಾರಶಾಹಿ ವಿರುದ್ಧವಾಗಿ ನಾವು ಮಾತಾಡ್ತಾ ಇದ್ದೀರಪ್ಪ ಅಂದ್ರೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಊರಿಂದ ಈ ದೇಶ ಹಾಳಾಗಿದ್ದು ಅಂತ. ಒಬ್ಬ ಜನಾರ್ದನ ರೆಡ್ಡಿನ ಈ ಅಧಿಕಾರಿಗಳು ಅಲ್ಲೇ ಅವತ್ತು ಆರಂಭದಲ್ಲಿ ಕರ್ಪ್ ಮಾಡಿದ್ರು, ಹಿಡಿದಿಟ್ಬಿಟ್ಟಿದ್ರೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಇವತ್ತು ಇಷ್ಟೆಲ್ಲ ನಮ್ಮ ಅರಣ್ಯ ನಾಶ ಆಗ್ತಿರಲ್ಲ, ನಮ್ಮ ಜನ ನಾಶ ಆಗ್ತಿರಲ್ಲ, ನಮ್ಮ ಅರಣ್ಯ ಜೊತೆಗೆ ನಮ್ಮ ಖನಿಜ ನಾಶ ಆಗ್ತಿರಲ್ಲ, ಕಬ್ಬಿನ ನಾಶ ಆಗ್ತಿರಲ್ಲ. ಇದಕ್ಕೆಲ್ಲ ಜನಾರ್ದನ ರೆಡ್ಡಿ ಎಷ್ಟು ಕಾರಣಕರ್ತನೋ ಅವ್ರಿಗಿದು ಹೆಚ್ಚಿನ ಯಡಿಯೂರಪ್ಪನವರು ಇದಕ್ಕೆ ಸಪೋರ್ಟ್ ಮಾಡಿದರು. ಆ ಸಮಯದಲ್ಲಿ ಅವರು ಜೈಲಿಗೆ ಹೋಗ್ಬೋದು, ಆ ಮಾತು ಬೇರೆ. ಇನ್ನೂ ಆಗಬೇಕಾಗಿದ್ದು ಎಲ್ಲ ಇವರಿಗೆಲ್ಲ ಶಿಕ್ಷೆ ಆಗಲೇಬೇಕಾದಂಥದ್ದು. ಇಂಥದನ್ನು ಒಂದು ದೊಡ್ಡ ಸಾಹಸ ಮಾಡಿದವರು SR ಹಿರೇಮಠ ನಿರಂತರ ಹೋರಾಟದಿಂದ 10 ಟನ್ಗೆ ರಹದಾರಿ ಪಡೆದಿರುವ ಟಿಪ್ಪರ್ಗಳಲ್ಲಿ 30 ಟನ್ಗಳಿಂದ 35 ಟನ್ಗಳಷ್ಟು ಅದಿರು ತುಂಬಿ ಸಾಗಿಸಲಾಗಿದೆ. ಹೀಗಾಗಿ ರೋಡ್ಗಳು ಹಾಳ, ಎಲ್ಲ ಹಾಳ. ಎತ್ತು ನೋಡಿದ್ರೆ ನೋಡಿ ಕೆಂಪು ಮಣ್ಣನ್ನು ನೀವು ಸೊಂಡ್ರು ಹೋಗಿರೋ ಗೊತ್ತಾಗ್ತದೆ, ಸುತ್ತಮುತ್ತ ಗೊತ್ತಾಗ್ತದೆ ಏನಾಗ್ತದೆ ಅಂತೇಳಿ. ಒಂದು ಪ್ರವಾಸ ಮಾಡಿ ಬರೀ ಗೊತ್ತಾಗ್ತದೆ. 20 ಟನ್ಗಳ ಸಾಮರ್ಥ್ಯ ಟ್ರಕ್ಗಳಲ್ಲಿ 40ರಿಂದ 45 ಟನ್ಗಳಷ್ಟು ಅದ್ರ ಸಾಗಿಸಿದರು. 40 ಟನ್ 20 ಟನ್ ಸಾಗಿಸುವಲ್ಲ. ಅದಿರು ಹೊತ್ತ ಟಿಪ್ಪರ್ ಮತ್ತು ಟ್ರಕ್ಗಳು ಸಾಗುವ ದಾರಿಯಲ್ಲಿದ್ದ ಅರಣ್ಯ ಇಲಾಖೆ ಹಲವು ತಪಾಸಣಾ ಠಾಣೆಗಳನ್ನು ರದ್ದುಪಡಿಸಲಾಗಿತ್ತು, ಖಾಲಿ ಮಾಡಲಾಗಿತ್ತು. ಅದನ್ನು ರದ್ದುಪಡಿಸಿಬಿಟ್ಟು ಅದನ್ನು ಚೆಕ್ ಮಾಡುವಂಥದ್ದು. ಉಳಿದ ತಪಾಸಣಾ ಠಾಣೆಗಳ ಬಳಿ ವೇ ಬ್ರಿಡ್ಜ್ಗಳು ಇಲ್ಲದ ಕಾರಣ, ತೂಕ ಮಾಡುವು ಅಲ್ಲಿ ತಕಡೆ ಇಲ್ಲದ ಕಾರಣಕ್ಕಾಗಿ ಬದಲು ಮಾಡಿ ಹೋಗ್ಬಿಟ್ರು. ಸಾಗಣೆಯಾದ ಅದರಿಂದ ನೈಜ ಲೆಕ್ಕ ಸಿಗುತ್ತಿರಲಿಲ್ಲ. ಇವು ಎಷ್ಟು ಹೋಯ್ತು ಏನು ಹೋಯ್ತು ಸಾಧ್ಯನೂ ಹೇಳಲಿಕ್ಕೆ ಆ ಪ್ರಮಾಣದಲ್ಲಿ ಹೋಗ್ಯದ. ಅಂಥ ಒಂದು ದೊಡ್ಡ ನಷ್ಟವನ್ನು ಆದರೂ ನಮ್ಮ ಸರ್ಕಾರಗಳು ಕಿವುಡ ಮತ್ತು ಮೂಗ ಕುರುಡ ಅಂತ ಈ ಹಂತಕ್ಕೆ ಬಂದಿದ್ದರಿಂದಾಗಿ ಇವತ್ತು ಈ ಒಂದು ಏನಪ್ಪ ಅಂದ್ರೆ ಜನಾರ್ದನ ರೆಡ್ಡಿ ಅನ್ನುವಂಥ ಒಬ್ಬ ದೊಡ್ಡ ಈ ಗಣಿಗಳ ಅನ್ಬೇಕಾಗ್ತದೆ. ನಾವು ಇಂಥವ್ರು ಹುಟ್ಟುಕೊಳ್ಬೇಕಂತ ಪ್ರಸಂಗ ಬಂದದ. ಇಂಥವ್ರು ಹುಟ್ಟಿದ್ರು ಇದ್ರ ವಿರುದ್ಧ ಹೋರಾಟ ಮಾಡುವಂಥ ಏಕಾಂಗಿಯಾಗಿ ಹೋರಾಟ ಮಾಡುತ್ತಿರುವಂಥ SR ಹಿರೇಮಠರು. ಅದೇ ಕಾಲ ಟಪಾಲ ನಮ್ಮ ಗಣೇಶ್ ಅವರು, ಟಪಾಲ್ ಗಣೇಶ್ ಅವರು ಒಂದು ಹೌದು ಅಲ್ಲಿ ಉದ್ಯೋಗ ಮಾಡಿದವ್ರು ಮಾಡಲಿ, ಆದರೆ ಮಾಡಿದ್ದಾರೆ, ಅದನ್ನು ಒಪ್ಪುವಂಥ ವಿಷಯ. ಅದಕ್ಕಿಂತಲೂ ನಮ್ಮ SR ಹಿರೇಮಠರ ನಿರಂತರ ಹೋರಾಟದಿಂದಾಗೆ ಇದು ಇವತ್ತು ಒಂದಿಷ್ಟು ಶಿಕ್ಷೆ ಆಗಿದೆ. ಇನ್ನೂ ಶಿಕ್ಷೆ ಆಗಬೇಕಾಗಿದೆ. ಇನ್ನೂ 20 ಕೇಸುಗಳಿದ್ದಾವೆ ಅವ್ರ ಮೇಲೆ. ಅದು ಕ್ರಿಮಿನಲ್ ಕೇಸುಗಳೆಲ್ಲ ರೆಡ್ಡಿ ಅವ್ರ ಮೇಲೆ, ಅವ್ರ ಸಂಬಂಧಿಕರ ಮೇಲೆ ಒಬ್ಬರು ಇಬ್ಬರು ಎಲ್ಲರೂ ಅಕ್ರಮ ಗಣಿಗಾರಿಕೆ. 20ರಲ್ಲಿ 14 ಪ್ರಕರಣಗಳು ಅಕ್ರಮ ಗಣಿಗಾರಿಕೆ ಸಮಸ್ಯೆ ಇದಾವೆ.